ಮುಂಚಿತವಾಗಿ ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ಒಂದ್ಸರಿ ನೋಟ್ ಮಾಡ್ಕೊಳ್ಳಿ. ಹರಳೆಣ್ಣೆ, ಹೆಸರು ಕಾಳನ್ನು ನಾವು ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ, ಅರಿಶಿಣದ ಪುಡಿ ಹಾಗೂ ಗೋಧಿ ಹುಲ್ಲು, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ಅರಿಶಿಣ ಮತ್ತು ಗೋಧಿ ಹುಲ್ಲನ್ನು ಚೆನ್ನಾಗಿ ನಾವು ಜಜ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅರಿಶಿಣದ ಪುಡಿಯನ್ನು ಒಂದು 1/4 ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ 1 ಹಿಡಿಯಷ್ಟು ಈ ಗೋಧಿ ಹುಲ್ಲನ್ನು ಹೀಗೆ ಹಾಕ್ಕೊಳ್ಬೇಕು. ಇದೊಂದು ಸ್ವಲ್ಪ ನಾವು ನೀರನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಒಂದು ಟೀ ಸ್ಪೂನಷ್ಟು ನೀರನ್ನು ಹಾಕಿದರೆ ಅದನ್ನು ನಾವು ಚೆನ್ನಾಗಿ ಜಜ್ಕೊಳ್ಬೋದು. ಗೋಧಿ ಹುಲ್ಲು ಬಹಳ ಮುಖ್ಯವಾದಂಥ ಒಂದು ಸಾಮಗ್ರಿ ಈ ಒಂದು ಫೇಸ್ ಪ್ಯಾಕಿಗೆ. ಸೊ ಈಗ ಇದು ಕುದ್ಕೊಂಡ ನಂತರ ಇದನ್ನು ಒಂದು ಸ್ವಲ್ಪ ನಾವು ನೀರು ಹಾಕಿ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ನೀರು ಭಾಳ ಕಡಿಮೆ ನೀರು ಹಾಕಬೇಕು. ನಾವು ಸ್ವಲ್ಪ ನೀರು ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನಾವು ಬಿಸಿ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು. ಬಿಸಿ ಮಾಡಿದರೆ ಸಾಕು, ಜಾಸ್ತಿ ಬಿಸಿ ಮಾಡೋದು ಬೇಡ. ಯಾಕಂದರೆ ಜಾಸ್ತಿ ಬಿಸಿ ಆದಷ್ಟು ಅರಿಶಿನ ಒಂದು ಸತ್ವವನ್ನು ಏನಿರುತ್ತೆ ಅದರಲ್ಲಿ ಅದು ಕಳ್ಕೊಂಡು ಬಿಡುತ್ತೆ. 1 ಮಿನಿಟ್ ಮಾತ್ರ, ಜಾಸ್ತಿ ಬಿಸಿ ಮಾಡೋಗಿಲ್ಲ. ಜಾಸ್ತಿ ಉರಿಯಲ್ಲಿ ಈ ಥರ ಮಾಡಿ ಆಫ್. ಈಗ ಇದನ್ನು ನಾವು ಏನು ಮಾಡಿರ್ತೀವಿ ಅದನ್ನು ಸೋಸ್ಕೊಳ್ಳಿ. ಈಗ ಅದರಲ್ಲಿರುವಂಥ ಸತ್ವಗಳೆಲ್ಲ ಈ ನೀರಿನಲ್ಲಿರುತ್ತೆ. ಈಗ ಇದಕ್ಕೆ ನಾವು ಇದೇನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಹೆಸರು ಕಾಳಿನ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು. 2 ಸ್ಪೂನಷ್ಟು ಇದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನು ಬೇಕಿದ್ರೆ ಒಂದು ಸ್ವಲ್ಪ 2 ಸ್ಪೂನ್ ಇನ್ನೂ ಹಾಕ್ಕೊಳ್ಬೇಕು ಹೆಸರುಬೇಳೆ ಕಂಪ್ಲೀಟ್ ಕಾಳನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ. ಈ ಥರ ಹಾಕ್ಕೊಂಡ ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಹರಳೆಣ್ಣೆಯನ್ನು ಯೂಸ್ ಮಾಡಬೇಕು. ಹರಳೆಣ್ಣೆಯನ್ನು ಯಾಕೆ ನಾವು ಅಂದರೆ ಮಸಲ್ಸು ಮತ್ತು ಸ್ಕಿನ್ನಿಗೆ ಸಾಫ್ಟ್ ಟಿಶ್ಯೂಸ್ ಅಂತ ಮಾಡುತ್ತೆ ಇದು. ಈ ಒಂದು ಈಗ ಡ್ರೈನೆಸ್ ಬಂದಿರುತ್ತೆ ಮತ್ತು ಯಾವುದೇ ರೀತಿಯ ಮೊಡವೆಗಳನ್ನು ಆರೋಗ್ಯಕ್ಕೆ ಬಿಡೋದಿಲ್ಲ ಇದು. ಸೊ ಅದಕ್ಕಾಗಿ ನಾನು ಈಗ ಫೇಸ್ ಪ್ಯಾಕ್ ಅಂದ ತಕ್ಷಣ ಸ್ವಲ್ಪ ಗಟ್ಟಿ ಇರುತ್ತೆ. ಇದು ಇಲ್ಲಿ ಸ್ವಲ್ಪ ಲಿಕ್ವಿಡ್ ಇರೋದ್ರಿಂದ ಇದನ್ನು ನೀವು ಸ್ನಾನಕ್ಕಿಂತ ಮುಂಚೆ 1 ಗಂಟೆಗಳ ಕಾಲ ಮುಂಚೆ ಇದನ್ನು ಹಚ್ಕೊಳ್ಬೇಕಾಗತ್ತೆ. ಮುಖ ಮತ್ತೆ ಕೈ ಕಾಲುಗಳು ಎಲ್ಲ ಹಚ್ಕೊಳ್ಬಹುದು. ಇದನ್ನು ಹಚ್ಕೊಂಡ ನಂತರ 1 ಅವರ್ ಮಿನಿಮಮ್ ಬಿಡಬೇಕಾಗುತ್ತೆ. 1 ಅವರ್ ಬಿಟ್ಟ ನಂತರ ನೀವು ವಾರ್ಮ್ ವಾಟರ್ನಲ್ಲಿ ಮುಖವನ್ನು ತೊಳ್ಕೊಳ್ಬೇಕು. ಕೈಗೆ ಹಚ್ಕೊಂಡಿದ್ರೆ ವಾರ್ಮ್ ವಾಟರ್ನಲ್ಲಿ ಅಂದರೆ ಬೆಚ್ಚನೆಯ ನೀರಿನಲ್ಲಿ ಇದನ್ನು ತೊಳ್ಕೊಂಡು ನಂತರ ನೀವು ಇದು ಆದ ನಂತರ ನಿಂಬೆಹಣ್ಣು ಏನಿದೆ ಅದನ್ನ ಅರ್ಧ ಕಟ್ ಮಾಡಿಕೊಂಡು ಎಲ್ಲಿಗ ಸ್ಕಿನ್ನಿಗೆ ಹಚ್ಕೊಂಡು ಮುಖದ ಸ್ಕಿನ್ನಿಗೆ ಹಚ್ಕೊಂಡಿದ್ರೆ ಅಲ್ಲಿ ನೀವು ರಬ್ ಮಾಡಬೇಕು. ನಂತರ ಕೋಲ್ಡ್ ವಾಟರಿಂದ ಮುಖವನ್ನು ತೊಳಿಬೇಕು. ಆವಾಗ ನೋಡಿ ಇದರ ರಿಸಲ್ಟ್ಸು ತುಂಬ ಉತ್ತಮವಾದಂಥ ಒಂದು ಫಲಕಾರಿಯಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಈಗ ಈ ಹರಳೆಣ್ಣೆ, ಹೆಸರು ಕಾಳಿನ ಪೇಸ್ಟನ್ನು ಮಾಡ್ಕೊಂಡಿದ್ವಿ, ಅರಿಶಿಣದ ಪುಡಿ ಹಾಗೂ ಗೋಧಿ ಹುಲ್ಲಿನಿಂದ ತಯಾರಿಸಿದಂಥ ಈ ಒಂದು ಫೇಸ್ ಪ್ಯಾಕ್ ಅಥವಾ ಲೇಪನ, ಮುಖಕ್ಕೆ ಹಚ್ಕೊಳ್ಳುವಂಥ ಲೇಪನ ಸಿದ್ಧವಾಗಿದೆ. ಇದನ್ನು ಮನೆಯಲ್ಲಿ ತಾವುಗಳೆಲ್ಲ ಮಾಡಿ ಇದರ ಉಪಯೋಗಗಳನ್ನು ಬರುತ್ತೆ. ಮುಖದ ಕಾಂತಿಯನ್ನು ಹೆಚ್ಚಿಸಲು ಲೇಪ. ಬೇಕಾಗಿರುವ ಸಾಮಗ್ರಿಗಳು: ಹರಳೆಣ್ಣೆ, ಹೆಸರುಬೇಳೆ ಪೇಸ್ಟ್, ಅರಿಶಿಣ ಮತ್ತು ಗೋಧಿ ಹುಲ್ಲು. ತಯಾರಿಸುವ ವಿಧಾನ: ಪುಟಾಣಿಗೆ ಅರಿಶಿಣ, ಗೋಧಿ ಹುಲ್ಲು, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಕಾಯಲಿಟ್ಟ ಪಾತ್ರೆಗೆ ಸ್ವಲ್ಪ ನೀರು, ಕುಟ್ಟಿದ ಮಿಶ್ರಣವನ್ನು ಹಾಕಿ ಬೆರೆಸಿ ಕುದಿಸಿಕೊಂಡು ಒಂದು ಬಟ್ಟಲಿಗೆ ಸೋಸಿಕೊಳ್ಳಿ. ನಂತರ ಅದಕ್ಕೆ ಹೆಸರುಬೇಳೆ ಪೇಸ್ಟ್ ಮತ್ತು ಹರಳೆಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡರೆ ಮುಖದ ಕಾಂತಿಯನ್ನು ಹೆಚ್ಚಿಸುವ ಲೇಪ ಸಿದ್ಧ.